ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ಕೀರ್ತನ. ವೀಕ್ಷಕರೇ, ನಾವಿವತ್ತು RRR ಎಂಬ್ರಾಯ್ಡ್ ಸೆಲೆಕ್ಷನ್ ಅಲ್ಲಿ ಇದ್ದೀವಿ. ಇಲ್ಲಿನ ಬಗ್ಗೆ ಆಫರ್ಸ್ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಈ ಮಿಷಿನ್ ಬಗ್ಗೆ ಹೆಂಗೆ ಮ್ಯಾಮ್? ಮಿಷಿನ್ ಹೆಂಗ್ ವರ್ಕ್ ಆಗುತ್ತೆ? ಮ್ಯಾಮ್ ಇದು ಬಂದ್ಬಿಟ್ಟು ಕ್ಲಾಸಿಕ್ ಮ್ಯಾಮ್ 6G. ನಮ್ಮಲ್ಲಿ ಇರೋದೆಲ್ಲ 6G ಮಾಡಲ್ ಮ್ಯಾಮ್. ನೋಡ್ತಾ ಇರ್ಬೋದು ನೀವು, ಇದು ಒಂದೇ ಫ್ರೇಮ್ ಸೆಟ್ ಅಲ್ಲಿ ಬ್ಯಾಕ್ ಮತ್ತೆ ಫ್ರಂಟ್ ಹಾಕೋಬಹುದು ಮ್ಯಾಮ್. ಓಕೆ, ಇದು ಫ್ರೇಮ್ ಸೆಟ್ ಬಂದು ನಿಮಗೆ 20x32 ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ. ಆಟೋಮೆಟಿಕ್ ಸ್ಟಿಚಿಂಗ್ ಇರುತ್ತೆ ಮ್ಯಾಮ್, ಆಟೋಮೆಟಿಕ್ ಟ್ರಿಮ್ಮಿಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಇಮೇಜ್ ನ ಹಾಕಿದೀವಿ ನಾವು. ಆಟೋಮೆಟಿಕ್ ತಗೊಂಡಿದೆ ಮ್ಯಾಮ್. ಒಂದ್ಸತಿ ಸೆಟ್ ಮಾಡಿದ್ರೆ ಸಾಕು ಮ್ಯಾಮ್. ನಾವು ಒಂದ್ಸತಿ ಸೆಟ್ ಮಾಡಿ ಬಿಟ್ರೆ ಅಂತ ಅಂದ್ರೆ ನಾವು ಪೊಸಿಷನ್ ನಿಲ್ಸ್ಬೇಕು. ಬ್ಯಾಕ್ ಪಾರ್ಟ್ ಯಾವ್ದು ಬೇಕು, ಫ್ರಂಟ್ ಪಾರ್ಟ್ ಯಾವ್ದು ಬೇಕು ಅಂತ ನಾವು ಸೆಟ್ ಮಾಡಿ ಬಿಟ್ರೆ ಅದು ಕಂಪ್ಲೀಟ್ ಆಗೋದು ವರ್ಕ್ ಮಾಡಿ ಬಿಡುತ್ತೆ ಮ್ಯಾಮ್. ಅದೇ ಡಿಸೈನ್ ಪ್ರಿಂಟ್ ಮಾಡಿ. ಹೌದು ಮ್ಯಾಮ್. ನೆಕ್ಸ್ಟ್ ಆ ಮಿಷಿನ್ ಬಗ್ಗೆ ಮ್ಯಾಮ್ ಇದು ಬಂದ್ಬಿಟ್ಟು ಮ್ಯಾಮ್ ಕ್ಲಾಸಿಕ್ ಪವರ್ ಪ್ಲಸ್ ಮ್ಯಾಮ್. ನಿಮಗೆ ಸ್ಪೀಡ್ ಕೂಡ ಜಾಸ್ತಿ ಬರುತ್ತೆ ನಿಮಗೆ. ಓಕೆ, ನೋಡ್ಬೋದು ನೀವು 12 ನಿಡಲ್ಸ್ ಇದೆ. ಓಕೆ, ನೀವು ಡಿವೈಸ್ ನ ಅಟ್ಯಾಚ್ ಮಾಡ್ಕೊಂತೀನಿ ಅಂದ್ರೆ ಡಿವೈಸ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಮ್ಯಾಮ್. ಜಸ್ಟ್ ಇದರಲ್ಲಿ 4 ಆಪ್ಷನ್ಸ್ ಬರುತ್ತೆ ಮ್ಯಾಮ್. ಫಸ್ಟ್ ಒನ್ ಅಲ್ಲಿ ಇಮೇಜ್ ಸೆಲೆಕ್ಷನ್ ಇರುತ್ತೆ ಮ್ಯಾಮ್. ಸೆಕೆಂಡ್ ಒನ್ ಅಲ್ಲಿ ಡೈರೆಕ್ಷನ್ ಇರುತ್ತೆ. ಇನ್ನು ಥರ್ಡ್ ಆಪ್ಷನ್ ಬರ್ತೀನಿ ಅಂದ್ರೆ ಕಲರ್ ಸೆಲೆಕ್ಷನ್ ಇರುತ್ತೆ ಮ್ಯಾಮ್. ಹೌದು ಹೌದು ಮ್ಯಾಮ್. ಕಲರ್ಸ್ ಆಗಿರ್ಬೋದು. ಈಗ ಸೀರೆ ಒಂದೇ ಕಲರ್ ಅಥವಾ ತರ ಸೀರೆ ಬರಲ್ಲ, ಸುಮಾರು ಕಲರ್ ಸೀರೆಗಳು ಬರ್ತಾ ಇರುತ್ತೆ. ಅದರಲ್ಲಿ ನಾವು ಯಾವ ಸೀರೆಗೆ ಅಪೋಸಿಟ್ ಕಲರ್ ಕೊಟ್ಕೋಬಹುದು, ಇಲ್ಲಾಂದ್ರೆ ಸಿಮಿಲರ್ ಕಲರ್ ಕೊಡ್ತೀನಿ ಅಂದ್ರೆ ಸಿಮಿಲರ್ ಕಲರ್ ನ ಕೊಟ್ಕೊಂಡು ಮಾಡ್ಕೋಬಹುದು ಮ್ಯಾಮ್. ಇನ್ನು 4ನೇ ಆಪ್ಷನ್ ಬರ್ತೀನಿ ಅಂದ್ರೆ ತಗೊಂಡಿರೋ ಇಮೇಜ್ ಕಾಣಿಸ್ತಾ ಇರುತ್ತೆ. ಜಸ್ಟ್ ಟ್ರೇಸ್ ಔಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಈ ತರ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ನೋಡ್ಬೋದು. ಹೌದು ಮ್ಯಾಮ್, ಫುಲ್ಲಿ ಆಟೋಮೆಟಿಕ್ ಇರುತ್ತೆ. ನೀವು ನೋಡಿದ್ರಲ್ಲಿ ನಾನು ತಗೊಂಡೋಗಿ ಅಲ್ಲಿ ಸ್ಪೇಸಿಂಗ್ ನಿಲ್ಲಿಸ್ತಾ ಇಲ್ಲ. ನಾನು ಫಸ್ಟ್ ಟ್ರೇಸ್ ಔಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟ್ರೇಸ್ ಔಟ್ ಮಾಡ್ಕೊಂಡಿರೋದಕ್ಕೆ ಮಿಷಿನ್ ಇಮೇಜ್ ಬರ್ತಾ ಇದೆ ಮ್ಯಾಮ್. ಕ್ಲಾಸಿಕ್ ಮಿಷಿನ್ ಬಗ್ಗೆ ಹೇಳಿದ್ರಿ, ಇದು ಯಾವ ತರ ಮಿಷಿನ್ ಮ್ಯಾಮ್? ಇದು ಕ್ಲಾಸಿಕ್ ಪವರ್ ಪ್ಲಸ್ ಮ್ಯಾಮ್. ಎಫೆಕ್ಟ್ ಹಾಕಂಗೆ ನಿಮ್ಗೆ ಪವರ್ ಕೂಡ ಜಾಸ್ತಿ ಇದೆ. ಆಮೇಲೆ ಪವರ್ ಅಂತ ಅಂದ್ರೆ ನೀವು ಕರೆಂಟ್ ಪವರ್ ಜಾಸ್ತಿ ಹೇಳಿಯಲ್ಲ, ನಿಮ್ಗೆ ಮಿಷಿನ್ ಸ್ಪೀಡ್ ಜಾಸ್ತಿ ಆಗುತ್ತೆ ಮ್ಯಾಮ್. ಇದು ನಿಮ್ಗೆ ಇದು ಅದಕ್ಕಿಂತ ಇದು ನಿಮ್ಗೆ 10 ಮಿನಿಟ್ಸ್ 20 ಮಿನಿಟ್ಸ್ ಜಲ್ದಿನೇ ಮುಗಿಸ್ಕೊಡುತ್ತೆ ಮ್ಯಾಮ್ ವರ್ಕ್. ಮತ್ತೆ ನಿಮ್ಗೆ ಇದು ಮಿಷಿನ್ ನಿಮ್ಗೆ ಹೈ ಮಿಷಿನ್ ಬರುತ್ತೆ ಮ್ಯಾಮ್. ನಿಮ್ಗೆ ವೇಟ್ ಆಗಿರ್ಬೋದು ಎಲ್ಲ ನಿಮ್ಗೆ ಜಾಸ್ತಿ ಬರುತ್ತೆ. ಏನಿಲ್ಲ ಮ್ಯಾಮ್, ಮಾಮೂಲಿ ಕರೆಂಟ್ ಬಿಲ್ಲಿನ ಜೊತೆ ಇದು ಒಂದ್ ಸ್ವಲ್ಪ 10 ರೂಪಾಯಿ 20 ರೂಪಾಯಿ ನಿಮ್ಗೆ ಜಾಸ್ತಿ ಬರ್ಬೋದು ಮ್ಯಾಮ್, ಅಷ್ಟೇ ಮ್ಯಾಮ್. ಮ್ಯಾಮ್ ಇದು ಸಿಂಪಲ್ ಆಗಿ ವರ್ಕ್ ಆಗುತ್ತೆ ಮ್ಯಾಮ್. ಮಿಷಿನ್ ದೊಡ್ಡದಾಗಿದೆ ಅಂತ ಅನ್ಕೊಂತಾ ಇರ್ತಾರೆ. ಜಸ್ಟ್ ಇದು 4 ಆಪ್ಷನ್ಸ್ ಇರುತ್ತೆ ಮ್ಯಾಮ್. ನೋಡ್ಬೋದು ನೀವು. ಒಂದರಲ್ಲಿ ಇಮೇಜ್ ಸೆಲೆಕ್ಷನ್ಸ್ ಇರುತ್ತೆ. ಇನ್ನ 2ನೇದರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ನಿಮ್ಗೆ ಡೈರೆಕ್ಷನ್ ಇರುತ್ತೆ. ಇನ್ನ 3ನೇದರಲ್ಲಿ ಕಲರ್ ಸೆಲೆಕ್ಷನ್ಸ್ ಮ್ಯಾಮ್. ಇನ್ನ ಸ್ಯಾರಿ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ನಮ್ಗೆ ಯಾವ ತರ ಕಲರ್ ಸೆಲೆಕ್ಷನ್ ಬರುತ್ತೆ ಆ ತರ ನೀವು ಕಲರ್ ಸೆಲೆಕ್ಷನ್ ಮಾಡ್ಕೊಂಡು ಇನ್ನ 4ನೇ ಆಪ್ಷನ್ ಬರ್ತೀನಿ ಅಂದ್ರೆ ಜಸ್ಟ್ ನಾನು ತಗೊಂಡಿರೋ ಇಮೇಜ್ ನ ಟ್ರೇಸ್ ಔಟ್ ಮಾಡಿ ಜಸ್ಟ್ ಸ್ಟಾರ್ಟ್ ಮಾಡಿರೋ ತರ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಹೌದು ಮ್ಯಾಮ್, ಆಟೋಮೆಟಿಕ್ ಆಗಿ ಫುಲ್ಲಿ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ ಮ್ಯಾಮ್. ನಾವು ಇಲ್ಲೇ ನಿಂತ್ಕೊಂಡು ಕಲರ್ ನ ಚೇಂಜ್ ಮಾಡ್ಬೇಕು, ಥ್ರೆಡ್ ನ ಚೇಂಜ್ ಮಾಡ್ಬೇಕು, ಇಮೇಜ್ ನ ಚೇಂಜ್ ಮಾಡ್ಬೇಕು. ಬ್ಯಾಕ್ ಆಯ್ತು, ಈಗ ಫ್ರಂಟ್ ಗೆ ನಾನು ಬೇರೆ ಫ್ರೇಮ್ ಸೆಟ್ ನ ತಗೋಬೇಕು ಅನ್ನೋದೇನು ಇಲ್ಲ ಮ್ಯಾಮ್. ಒಂದೇ ಫ್ರೇಮ್ ಸೆಟ್ ಅಲ್ಲಿ ನಿಮ್ಗೆ ಬ್ಯಾಕ್ ಮತ್ತೆ ಫ್ರಂಟ್ ಮುಗ್ದೋಗುತ್ತೆ ಮ್ಯಾಮ್. ಮ್ಯಾಮ್ ನಮಗೆ 3000 ಡಿಸೈನ್ಸ್ ನ ಕೊಟ್ಟಿರ್ತೀವಿ ಮ್ಯಾಮ್. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೋಬಹುದು. ಇನ್ ಕೇಸ್ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಾ ಫೋನಲ್ಲಿ ಯಾವ್ದಾದ್ರು ನಿಮ್ಗೆ ಆ ಇಮೇಜ್ ಬೇಕು ಅಂತಾನೆ ನಮಗೆ ಕಳ್ಸಿಕೊಟ್ರೆ ನಾವು ನಿಮ್ಗೆ ಮಾಡಿ ಮತ್ತೆ ನಿಮ್ಗೆ ಕಳ್ಸಿಕೊಡ್ತೀವಿ ಮ್ಯಾಮ್. ಹೌದು ಮ್ಯಾಮ್. ನಮ್ ನೋಡ್ಬೋದು ಇಲ್ಲಿ ತುಂಬಾ ಇಮೇಜಸ್ ಗಳಿದಾವೆ. ಎಲಿಫೆಂಟ್ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಸ್ಕ್ವೈರ್ ಆಗಿರ್ಬೋದು. ನೋಡಿ ಬ್ಯಾಕ್ ನೆಕ್ಕಿಗೆ ತುಂಬಾ ಇಮೇಜಸ್ ಗಳಿದಾವೆ ನೋಡಿ. ಆಲ್ಮೋಸ್ಟ್ ಎಷ್ಟಿದೆ ಮ್ಯಾಮ್ ಮ್ಯಾಮ್? ಇದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಬಂದು ನಿಮ್ಗೆ 800 ಇದೆ. ನಿಮ್ಗೆ ಇನ್ ಬಿಲ್ಟ್ ಆಗಿ ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಿರ್ತೀವಿ. ಪೆನ್ ಡ್ರೈವ್ 3000 ಡಿಸೈನ್ಸ್ ಇರುತ್ತೆ. ಯಾಕಂದ್ರೆ ಇದರಲ್ಲೆಲ್ಲ ಸ್ಟೋರೇಜ್ ಮಾಡಕ್ ಆಗಲ್ಲ ಅಂತಂದ್ರೆ ಪೆನ್ ಡ್ರೈವ್ ಕೊಟ್ಟಿರ್ತೀವಿ. ಪೆನ್ ಡ್ರೈವ್ ಆಪ್ಷನ್ ಇಲ್ಲಿ ನೋಡ್ಬೋದು. ನಿಮ್ಗೆ ಪೆನ್ ಡ್ರೈವ್ ಆಪ್ಷನ್ಸ್ ಇದೆ, ವೈಫೈ ಆಪ್ಷನ್ಸ್ ಇರುತ್ತೆ. ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊಂಡು ಮಾಮೂಲಿ ಫೋನಲ್ಲಿ ಹೆಂಗ್ ಡೌನ್ಲೋಡ್ ಮಾಡ್ತೀರೋ ಆ ತರ ಫೋನ್ ಡೌನ್ಲೋಡ್ ಮಾಡಿದ್ರೆ ಸಾಕು ಮ್ಯಾಮ್. ಇದು ಡಬಲ್ ಹೆಡ್ ಮಿಷಿನ್. ನಿಮ್ಗೆ ಟೈಮ್ ಸೇವರ್ ಮಿಷಿನ್ ಅಂತೆಲ್ಲ ಹೇಳ್ಬೋದು ನಿಮ್ಗೆ. ಯಾಕಂದ್ರೆ ಅಲ್ಲಿ 1 by 1 ಇಮೇಜ್ ಆಗುತ್ತೆ ಅಂತ ಅಂದ್ರೆ ಲೈಕ್ ಸೇಮ್ ಇಮೇಜ್ ಆಗಿರ್ಬೇಕು. ನಾವು ಸ್ಲೀವ್ಸ್ ನಾನು ಅಟ್ ಎ ಟೈಮ್ ಒಂದೇ ಕಡೆ ಒಂದೇ ಇಮೇಜ್ ನ ಹಾಕೊಳ್ಳೋದ್ರಿಂದ ನಮಗೆ ಪವರ್ ಸೇವಿಂಗ್ ಮಿಷಿನ್ ಅಂತ ಹೇಳ್ಬೋದು. ಇದರಲ್ಲಿ 1-2 ಅವರ್ಸ್ ಲೇಟ್ ಆದ್ರೆ ಇದರಲ್ಲಿ 2 ಅವರ್ಸ್ ಜಲ್ದಿನೇ ಆಗುತ್ತೆ. ಓಕೆನಾ? ಇದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಮ್ಯಾಮ್ ಸೇಮ್ ಪವರ್ ಮ್ಯಾಮ್. ಡಬಲ್ ಹೆಡ್ ಇದೆ ಅಂತ ಅಂದ್ರೆ ಏನ್ ಜಾಸ್ತಿ ಪವರ್ ಬೇಕಾಗಿಲ್ಲ ಮ್ಯಾಮ್. ಸೇಮ್ ಯೂನಿಟ್ ನಮಗೆ ತಗೊಳುತ್ತೆ ಕರೆಂಟ್. ಇದರಲ್ಲಿ ಡಬಲ್ ಹೆಡ್ ಇದೆ, ಒಂದೇ ಫ್ರೇಮು, ಒಂದೇ ಮಾನಿಟರು. ಡಬಲ್ ಹೆಡ್ ಇದೆ ಅಂತ ಅಂದ್ರೆ 2 ಇಮೇಜ್ ನ ಹಾಕಲ್ಲ, ಒಂದೇ ಇಮೇಜ್ ನ ಹಾಕುತ್ತೆ ಮ್ಯಾಮ್. ಯಾಕಂದ್ರೆ ನಾವು ಸೇಮ್ ಇಮೇಜ್ ನೇ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಒಂದೇ ಫ್ರೇಮ್ ಸೆಟ್, ಒಂದೇ ಮಾನಿಟರ್ ಆಗಿರೋದ್ರಿಂದ ಸೇಮ್ ಇಮೇಜ್ ಹಾಕಿದ್ರೆ ನಮಗೆ ಪವರ್ ಸೇವ್ ಆಗುತ್ತೆ ಮ್ಯಾಮ್. ಮ್ಯಾಮ್ ಇದು ಸೇಮ್ ಇರುತ್ತೆ ಮ್ಯಾಮ್. ನೋಡ್ಬೋದು ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಇದ್ರಲ್ಲೂ ಕೂಡ ಡಬಲ್ ಹೆಡ್ ಇದೆ. ಇದಕ್ಕೆ ಏನಾದ್ರು ಆಪ್ಷನ್ಸ್ ಚೇಂಜ್ ಆಗುತ್ತೆ ಅಂತ ಅನ್ಕೊಂತಾ ಇರ್ತೀರಾ, ಬಟ್ ಇದಕ್ಕೆ ಆಪ್ಷನ್ ಸೇಮ್ ಇರುತ್ತೆ ಮ್ಯಾಮ್. ಫಸ್ಟ್ನೇ ಆಪ್ಷನ್ ಅಲ್ಲಿ ಇಮೇಜ್ ಸೆಲೆಕ್ಷನ್ ಮಾಡ್ಕೋಬೇಕು. ಇನ್ನು 2ನೇ ಆಪ್ಷನ್ ಅಲ್ಲಿ ಡೈರೆಕ್ಷನ್ಸ್, ಇನ್ನು 3ನೇ ಆಪ್ಷನ್ ಅಲ್ಲಿ ಕಲರ್ಸ್ ಮ್ಯಾಮ್.
ನೀವು ಈ ಹೆಡ್ಗೆ ಏನ್ ಕಲರ್ಸ್ ಕೊಟ್ಟಿರ್ತಾರ ಸೇಮ್ ಹೆಡ್ ನ ಅದಕ್ಕೆ ಕಲರ್ಸ್ ಕೊಟ್ರೆ ಸೇಮ್ ಪಿಕ್ಚರ್ ಬರುತ್ತೆ. ನೀವು ಡಿಫ್ರೆಂಟ್ ಆಗಿ ಹೌದು 2 ಕಡೆ ಪ್ರಿಂಟ್ ಆಗುತ್ತೆ. ನೀವು ಡಿಫ್ರೆಂಟ್ ಕಲರ್ ಕೊಟ್ರೆ 2 ಕಡೆ ಡಿಫ್ರೆಂಟ್ ಆಗೇ ಬರುತ್ತೆ ಮ್ಯಾಮ್. ಈಗ 4th ಆಪ್ಷನ್ ಬಂದು ಲಾಕ್ ನ ಅನ್ಲಾಕ್ ಮಾಡ್ಕೊಂಡು ಜಸ್ಟ್ ಈಗ ಟ್ರೇಸ್ ಔಟ್ ಮಾಡಿ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಆಟೋಮೆಟಿಕ್ ಪ್ರಿಂಟ್. ಹೌದು ಮ್ಯಾಮ್, ಆಟೋಮೆಟಿಕ್ ಆಗಿ ಪ್ರಿಂಟ್ ಆಗುತ್ತೆ ಮ್ಯಾಮ್. ನೆಕ್ಸ್ಟ್ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಮ್ಯಾಮ್? ಏನ್ ಪ್ರೈಸ್ ಇದು ಮ್ಯಾಮ್? ನಮ್ಮಲ್ಲಿ ಮಷಿನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,50,000 ಇಂದ ಇದೆ ಮ್ಯಾಮ್. ಯಾವ ತರ ಪರ್ಚೇಸ್ ಮಾಡ್ಬೋದು ಮ್ಯಾಮ್? ನಮ್ಮ ಕಡೆಯಿಂದ ಯಾವ ತರ ಹಿಂಗ್ ಪರ್ಚೇಸ್ ಮಾಡೋದು ಮ್ಯಾಮ್? ಆನ್ಲೈನ್ ಇಂದ ಪರ್ಚೇಸ್ ಮಾಡ್ಬೋದು, ಆಫ್ಲೈನ್ ಇಂದಲೂ ಕೂಡ ಪರ್ಚೇಸ್ ಮಾಡ್ಬೋದು ಮ್ಯಾಮ್. ಈಗ ಫೋನ್ ಅಲ್ಲೆಲ್ಲ ನೋಡ್ಕೊಂಡಿರ್ತಾರೆ, ಅಲ್ಲಿಂದಲೂ ಒಬ್ಬೊಬ್ರು ಪರ್ಚೇಸ್ ಮಾಡ್ತಾರೆ, ಒಬ್ಬೊಬ್ರು ಶಾಪ್ಗೆ ಬಂದು ವಿಸಿಟ್ ಮಾಡಿ ಮತ್ತೆ ಆನ್ಲೈನ್ ಹೋಗಿ ಪರ್ಚೇಸ್ ಮಾಡ್ತಾರೆ ಮ್ಯಾಮ್. ಸ್ಟಾರ್ಟಿಂಗ್ ಪ್ರೈಸ್ ಏನ್ ಮ್ಯಾಮ್? ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2.5 ಲಕ್ಷದಿಂದ ಮಿಷಿನ್ ಕೊಡ್ತಾ ಇದೀವಿ ಮ್ಯಾಮ್ ನಾವು. ಇನ್ನ ಏನೇನಾರ ಡೀಟೇಲ್ಸ್ ಮ್ಯಾಮ್? ನಮ್ಮ ಮಿಷಿನ್ ಅಲ್ಲಿ ನಿಮ್ಗೆ ಬರೀ ಸ್ಯಾರೀಸ್ ಗಳಿಗೆ ಬರೀ ಎಂಬ್ರಾಯ್ಡ್ರಿ ಅಂತ ಅಂದ್ರೆ ಬರೀ ಸ್ಲೀವ್ಸ್ ಬ್ಲೌಸ್ಗೆ ಅಂತ ಅನ್ಕೊಂಡಿರ್ತಾರೆ. ಬರೀ ಬ್ಲೌಸ್ಗೆ ಅಲ್ಲ ಮ್ಯಾಮ್, ಸ್ಟೈಲ್ಸ್ಗೂ ಮಾಡ್ಕೋಬಹುದು ನೀವು. ಸ್ಟೈಲ್ಸ್ ಆಗಿರ್ಬೋದು, ಕ್ಯಾಪ್ಸ್ಗಳಿಗಾಗಿರ್ಬೋದು, ಮತ್ತೆ ಫೋಟೋ ಎಂಬ್ರಾಯ್ಡ್ರಿ ನೋಡ್ತಾ ಇರ್ಬೋದು ನೀವು. ಇಲ್ಲೆಲ್ಲ ಫೋಟೋ ಎಂಬ್ರಾಯ್ಡ್ರಿ ಹಾಕಿದೀವಿ. ಫೋಟೋ ಎಂಬ್ರಾಯ್ಡ್ರಿ ಕೂಡ ವರ್ಕ್ ಕೂಡ ಮಾಡ್ಕೋಬಹುದು ಮ್ಯಾಮ್ ನೀವು. ಇವಾಗ ನಿಮ್ಮಲ್ಲಿ ಮಿಷಿನ್ ಪರ್ಚೇಸ್ ಏನಾರ ಮಾಡಿದ್ರೆ ಬೇಸಿಕ್ ನೀಡ್ಸ್ ಏನೇನ್ ಕೊಡ್ತೀರಾ ಮ್ಯಾಮ್? ಮಿಷಿನ್ ಪರ್ಚೇಸ್ ಮಾಡಿರ್ತಾರೆ, ಅದಕ್ಕೆ ಥ್ರೆಡ್ ಹಾಕ್ಬೇಕು, ಜರಿ ಹಾಕ್ಬೇಕು, ಯಾವ ಜರಿ ಹಾಕ್ಬೇಕು, ಯಾವ ಥ್ರೆಡ್ ಹಾಕ್ಬೇಕು ಅಂತ ಗೊತ್ತಿರಲ್ಲ ಬೇಸಿಕ್ ಆಗಿ. ಅದಕ್ಕೆ ನಾವು ಮಿಷಿನ್ ಪರ್ಚೇಸ್ ಮಾಡಿದ್ರೆ ನೋಡ್ಬೋದು ಮ್ಯಾಮ್, ಇಲ್ಲಿರೋ ಐಟಮ್ಸ್ ಎಲ್ಲ ನಾವು ಮಿಷಿನ್ ಜೊತೆ ಫ್ರೀ ಆಗೇ ಕೊಡ್ತೀವಿ ಮ್ಯಾಮ್. ಥ್ರೆಡ್ಸ್ ಆಗಿರ್ಬೋದು, 4 ಜರಿ ಆಗಿರ್ಬೋದು, ಮಿರರ್ ಶೀಟು, ಮತ್ತೆ ನಿಮ್ಗೆ ಹೇಳಿದ್ನಲ್ಲ ಶೈಲ್ಸ್ಗೆ ಕ್ಯಾಪ್ಗೆ ಎಲ್ಲ ಹಾಕೋದು ಅಂತ, ಈ ಫ್ರೇಮ್ ಸೆಟ್ ಅಲ್ಲಿ ನೀವು ಬಳಸ್ಕೊಂಡು ಹಾಕ್ಬೋದು ಮ್ಯಾಮ್. ಈಗ ನಿಮ್ಗೆ 6 ಕ್ಯಾಟಲಾಗ್ಸ್ ಬುಕ್ ಫುಲ್ಲಿ ಅಪ್ಡೇಟ್ ಆಗಿರೋ ಡಿಸೈನ್ಸ್ ಎಲ್ಲ ಕೊಟ್ಟಿರ್ತೀವಿ ಮ್ಯಾಮ್ ನಿಮಗೆ. ಹೌದು ಮ್ಯಾಮ್, ಫ್ರೀ ಆಗಿ ಮಿಷಿನ್ ಜೊತೆ ಕೊಡ್ತೀವಿ ಮ್ಯಾಮ್ ನಿಮ್ಗೆ. UPS ಆಗಿರ್ಬೋದು, ಕ್ಯಾನ್ವಾಸ್ ರೋಲ್ ಆಗಿರ್ಬೋದು, ಬಾಬಿನ್ ವೈಂಡಿಂಗ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಮಿಷಿನ್ ಜೊತೆ ಫ್ರೀ ಆಗಿ ಬರುತ್ತೆ ಮ್ಯಾಮ್. ಇದೆಲ್ಲ ಸಪರೇಟ್ ತಗೋಬೇಕಂದ್ರೆ ಕಸ್ಟಮರ್ ಏನ್ ಕಾಸ್ಟ್ ಆಗುತ್ತೆ ಮ್ಯಾಮ್? 25,000 ನಿಮ್ಗೆ ಕಾಸ್ಟ್ ಆಗುತ್ತೆ ಮ್ಯಾಮ್. ಇದು 25,000 ಐಟಮ್ಸ್ ನೀವು ಫ್ರೀ ಆಗಿ ಮಿಷಿನ್ ಜೊತೆ ಫ್ರೀ ಆಗಿ ಕೊಡ್ತಾ ಇದೀವಿ ಮ್ಯಾಮ್. 25,000 ಐಟಮ್ಸ್ ಆಗೋಷ್ಟು ನಿಮ್ಗೆ ದುಡ್ಡು ನಿಮ್ಗೆ ಮಿಷಿನ್ ಜೊತೆ ಫ್ರೀ ಆಗಿ ಕೊಡ್ತಾ ಇದೀವಿ ಮ್ಯಾಮ್ ನಿಮ್ಗೆ. ಈಗ ಹಳ್ಳಿಲೆಲ್ಲ ಇರ್ತಾರೆ, ಹೆಂಗ್ ಕೊಡ್ತೀರಾ ಮ್ಯಾಮ್ ಅವ್ರಿಗೆಲ್ಲ ಮಿಷಿನ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲ? ಮ್ಯಾಮ್ ನೀವು ಇಲ್ಲಿ ಒಂದ್ಸತಿ ಬಂದು ನಮಗೆ ಬುಕ್ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಶಾಪಿಗೆ ಬರೋ ಅವಶ್ಯಕತೆನೇ ಇಲ್ಲ ಮ್ಯಾಮ್. ನಿಮ್ಗೆ ಮನೆಗೆ ಹೋಮ್ ಡೆಲಿವರಿನೇ ಫ್ರೀ ಆಗಿ ಕೊಡ್ತೀವಿ ಮ್ಯಾಮ್. ನಿಮ್ ಕಡೆಯಿಂದ ಇದು ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಇದ್ರೂ ನಿಮ್ ಕಡೆ ಹೌದು ಮ್ಯಾಮ್, ಮಿಷಿನ್ ಮನೆಗೆ ಹೋಮ್ ಫ್ರೀ ಆಗಿರುತ್ತೆ ಮ್ಯಾಮ್. ಮಷಿನ್ ಜೊತೆ ನಿಮ್ಗೆ ಸ್ವಲ್ಪ ಮೆಟೀರಿಯಲ್ಸ್ ಅಷ್ಟೇ ಕೊಟ್ಟಿರ್ತೀವಿ. ನಿಮ್ಗೆ ಎಲ್ಲಾ ಕಲರ್ಸ್ ನಾವು ಕೊಟ್ಟಿರಲ್ಲ, ನಿಮ್ಗೆ ಮತ್ತೆ ಬೇರೆ ಕಲರ್ಸ್ ಬೇಕಾಗಿರುತ್ತೆ, ನಮ್ಮಲ್ಲೇ ಸಿಗುತ್ತೆ ನಿಮ್ಗೆ. ಅಲ್ಲಿ ಎಲ್ಲಾ ಕಲರ್ಸ್ ಸೀರೆ ಒಂದೇ ತರ ಬರಲ್ಲ ನಿಮ್ಗೆ. ಎಲ್ಲ ಎಷ್ಟು ಸೀರೆ ಕಲರ್ಸ್ ಇದಾವೋ ಅಷ್ಟು ಕಲರ್ಸ್ ನಮ್ಮ ಹತ್ರ ಸಿಗುತ್ತೆ. ಥ್ರೆಡ್ಸ್ ಆಗಿರ್ಬೋದು, ಜರೀಸ್ ಆಗಿರ್ಬೋದು, ಬಾಬಿನ್ ಥ್ರೆಡ್ಸ್, ಬಾಬಿನ್ ವೈಂಡಿಂಗ್, ಮತ್ತೆ ರೆಡಿ ಬಾಬಿನ್ಸ್, ಮತ್ತೆ ಫ್ಯಾಬ್ರಿಕ್, ಮಿರರ್ ಶೀಟ್ ಪ್ರತಿಯೊಂದು ನಮ್ಮಲ್ಲೇ ಸಿಗುತ್ತೆ. ನೀವು 1000 ವರೆಗೂ ನೀವು ಏನಾರ ಬಿಲ್ ಮಾಡ್ಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸರ್. ಮ್ಯಾಮ್ ಈಗ ನಿಮ್ಮಲ್ಲಿ ಬರೀ ಎಂಬ್ರಾಯ್ಡ್ರಿ ಮಿಷಿನ್ ಮಾತ್ರ ಸಿಗುತ್ತೆ ಅಥವಾ ಬೇರೆ ಟೈಪ್ಸ್ ಮಿಷಿನ್ ಇದೆಯಾ? ಮ್ಯಾಮ್ ನಮ್ಮಲ್ಲಿ ಬರೀ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲ ಮ್ಯಾಮ್, ಸ್ಟಿಚಿಂಗ್ ಮಿಷಿನ್ ಇಲ್ಲಿ ನೋಡ್ತಾ ಇರ್ಬೋದು. ಸ್ಟಿಚಿಂಗ್ ಮಿಷಿನ್ ಇದೆ, ಮತ್ತೆ ಓವರ್ಲಾಕ್ ಮಿಷಿನ್ ಇದೆ, ಮತ್ತೆ ಜಿಗ್ಜಾಗ್ ಮಿಷಿನ್ ಇದೆ ಮ್ಯಾಮ್. ಎಂಬ್ರಾಯ್ಡ್ರಿ ಮಿಷಿನ್ ಒಂದೇ ತಗೊಂಡು ಹೋಗ್ತಾರೆ, ಅವ್ರಿಗೆ ಸ್ಟಿಚಿಂಗ್ ಬರಲ್ಲ, ಮತ್ತೆ ಮಾರ್ಕಿಂಗ್ ಬರಲ್ಲ ಅಂತವ್ರಿಗೆ ನಾವು ಬೇಸಿಕ್ ಫ್ರೀ ಟ್ರೈನಿಂಗ್ ನ ಕೊಡ್ತೀವಿ ಮ್ಯಾಮ್. ಆಫ್ಟರ್ ಬುಕ್ಕಿಂಗ್ ನೀವು ಯಾವುದೇ ಮಿಷಿನ್ ನ ಬುಕ್ ಮಾಡ್ಕೊಂಡ್ರು ನಿಮ್ಗೆ ಬೇಸಿಕ್ ಟ್ರೈನಿಂಗ್ ನಾವೇ ಕೊಡ್ತೀವಿ ಮ್ಯಾಮ್. ಎಷ್ಟು ದಿನ ಇರುತ್ತೆ ಮ್ಯಾಮ್? 1 ವೀಕ್ ಇರುತ್ತೆ ಮ್ಯಾಮ್. 1 ವೀಕ್ ನೀವೇ ಟ್ರೈ ಮಾಡಿ ಮಿಷಿನ್ ಕೊಟ್ಟು ಕಳಿಸ್ತೀವಿ ಮ್ಯಾಮ್. ಈಗ ಮಿಷಿನ್ ತಗೊಂಡು ಹೋಗ್ತಾರೆ, ಮಾರ್ಕಿಂಗ್ ಗೊತ್ತಿರಲ್ಲ, ಸ್ಟಿಚಿಂಗ್ ಗೊತ್ತಿರಲ್ಲ ಅಂತವ್ರಿಗೆ ನಾವು ಇಲ್ಲಿ ಮಿಷಿನ್ ಪರ್ಚೇಸ್ ಮಾಡ್ಕೊಂಡಾಗ ಅವ್ರಿಗೆ ಬೇಸಿಕ್ ನೀಡ್ ಏನೇನ್ ಬೇಕೋ ಎಲ್ಲ ನಾವೇ ಕಳಿಸ್ಬಿಟ್ಟು ಮ್ಯಾಮ್. ಟ್ರೈನರ್ ಇರ್ತಾರೆ ಮ್ಯಾಮ್, ಸಪರೇಟ್ ಆಗಿ ಟ್ರೈನರ್ ಇದ್ದಾರೆ. ಓಕೆನಾ? ಎಂಬ್ರಾಯ್ಡ್ರಿಗೆ ಬೇರೆ ಸಪರೇಟ್ ಆಗಿ ಟ್ರೈನರ್ ಇರ್ತಾರೆ, ಇದು ಟೈಲರಿಂಗ್ ಮಿಷಿನ್ಗೆ ಸಪರೇಟ್ ಆಗಿ ಟ್ರೈನರ್ ಇರ್ತಾರೆ. ನಿಮ್ಗೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಟ್ರೈನರ್ ಸಿಗ್ತಾರೆ, ಅವ್ರು ನಿಮ್ಗೆ ಟ್ರೈನ್ ಅಪ್ ಮಾಡಿ ಕಳಿಸ್ತಾರೆ ಮ್ಯಾಮ್. ಮ್ಯಾಮ್ ನಿಮ್ದು RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್ ಬ್ರಾಂಚಸ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಮ್ಯಾಮ್? ಇಲ್ಲಿ ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಹುಬ್ಳಿಲಿದೆ, ಮತ್ತೆ ಬಳ್ಳಾರಿಲಿದೆ ಮ್ಯಾಮ್. ನಿಯರ್ ಬೈ ಪ್ಲೇಸಸ್ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ, ಎಲ್ಲೆಲ್ಲಿ ಅನುಕೂಲ ಆಗುತ್ತೋ, ನೀವು ಎಲ್ಲಿ ನಿಯರ್ ಬೈ ಹೋಗ್ಬೇಕು ಅನ್ಸುತ್ತೋ ನಾವು ಈಗ ಹೇಳಿದ್ನಲ್ಲ ಇಷ್ಟು ನಮ್ಮ ನೇಮ್ಗಳಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬಹುದು ಮ್ಯಾಮ್. ಮಷಿನ್ಗಳು ನೋಡಕ್ ಸಿಗುತ್ತೆ. ನೀವು ಹೋದ ತಕ್ಷಣ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ನೀವು ನೋಡಿ ಒಂದು 2 ಡೇಸ್ ಬಂದು ನೋಡಿ ಆಪರೇಟಿಂಗ್ ನಾವು ಮಾಡ್ತಿರಲ್ಲ ನೋಡ್ಕೊಂಡು ನಿಮ್ಗೆ ಅನುಕೂಲ ಆದ್ರೆ ನೀವು ಬುಕ್ ಮಾಡ್ಕೋಬಹುದು ಮ್ಯಾಮ್. ಮ್ಯಾಮ್ ಇವಾಗ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಬರೀ ಥ್ರೆಡ್ ವರ್ಕ್ ಮಾತ್ರ ಆಗುತ್ತೆ ಅಥವಾ ಬೇರೆ ಬೇರೆ ಟೈಪ್ಸ್ ಇದೆಯಾ ಮ್ಯಾಮ್? ಬೇರೆ ಟೈಪ್ಸ್ ಇದೆ, ನೋಡ್ಬೋದು ನೀವು. ಜರಿ ವರ್ಕ್ ಆಗಿರ್ಬೋದು, ಇಲ್ಲಿ ಥ್ರೆಡ್ ಕಮ್ ಜರಿ ವರ್ಕ್ ಮಾಡಿದ್ದೀವಿ. ಓಕೆನಾ? ನಿಮ್ಗೆ ನೋಡಿ ನೆಟ್ಟೆಡ್ ಮೇಲೂ ಹಾಕಿದ್ದೀವಿ. ಓಕೆನಾ? ಇಲ್ಲಿ ನೋಡಿ ಆರ್ಗೆನ್ಸಾ ಕ್ಲಾತ್ ಮೇಲೂ ಹಾಕಿದ್ದೀವಿ. ನಿಮ್ಗೆ ಮಿರರ್ ವರ್ಕ್ ನ ನಾವು ತೋರಿಸಿದ್ನಲ್ಲ ನಿಮ್ಗೆ ಫ್ರೀ ಆಗಿ ಬರುತ್ತೆ ಅಂತ ಮಿರರ್ ವರ್ಕ್, ಅದ್ರಲ್ಲಿ ನಾವು ಮಾಡಿರೋದು ಮ್ಯಾಮ್. ನೋಡ್ಬೋದು ನೀವು ಮಿರರ್ ವರ್ಕ್ ಕೂಡ ನೀವು ಮಾಡ್ಕೋಬಹುದು ಮ್ಯಾಮ್. ಮತ್ತೆ ನೀವು ಬೀಡ್ಸ್ ಡಿಸೈನ್ ಅಟ್ಯಾಚ್ ಮಾಡ್ಕೊಂಡು ಡಿವೈಸ್ ನ ಬೀಡ್ಸ್ ಡಿಸೈನ್ ಕೂಡ ಮಾಡ್ಕೋಬಹುದು ಮ್ಯಾಮ್. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ನಮ್ಮಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 500 ಇದೆ. ಅವ್ರ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಪ್ರೈಸಸ್ ಗಳೆಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂಡು ನೀವು ಮಾಡ್ತೀವಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್ ಬಗ್ಗೆ ಕೇಳಿದ್ವಿ, ಎಷ್ಟು ಇಯರ್ ಆಯ್ತು ಸರ್ ಇದು ಕಂಪನಿ ಸ್ಟಾರ್ಟ್ ಆಗಿ? ಮೇಡಮ್ ನಮ್ದೆಲ್ಲ 10 ವರ್ಷ ಆಯ್ತು ಮೇಡಮ್. ಏನ್ ಸರ್ RRR ಅಂದ್ರೆ? ಮೇಡಮ್ ಇದು RRR ಅಂದ್ರೆ ರೈಟ್ ರಿಯಲ್ ರಿವಾರ್ಡ್ ಅಂತ. ಬಟ್ ಏನಂದ್ರೆ ನಮ್ಮ ಜನಗಳು ಒಳ್ಳೆ ಟೈಮ್ ಅಲ್ಲಿ ಕಷ್ಟ ಬಿದ್ದು ಅವ್ರು ಸಂಪಾದನೆ ಮಾಡಿ ಅದ್ರ ರಿವಾರ್ಡ್ ತಗೊಳ್ಳೋಂಥದ್ದು. ಅಂದ್ರೆ ಇವಾಗ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ನಾನು ಬಿಸ್ನೆಸ್ ಮಾಡ್ಬೇಕು ತುಂಬಾ ಆಸೆ ಮಾಡ್ತಾ ಇರ್ತಾರೆ. ಆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಅವಕಾಶ ಸಿಗಲ್ಲ.
ಕೆಲವರು ಕೆಲ್ಸಕ್ಕೆ ಹೋಗ್ಬೇಕು. ಈಗ 5,000-10,000ಕ್ಕೆ ಊರ್ ಬಿಟ್ಟು 100 ಕಿಲೋಮೀಟರ್ ದೂರದ ಬರಬೇಕು, ಬೆಂಗಳೂರು ಬರಬೇಕು, ಇಲ್ಲ ದೊಡ್ಡ ಸಿಟಿಗಳಿಗೆ ಹೋಗ್ಬೇಕು. ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಬಂದು ಮನೆ ತಗೊಂಡು ಬಾಡಿಗೆ ಮಾಡ್ಕೊಂಡು ಅವ್ರ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಅಂತ ಒಂದು ಹೆಣ್ಮಕ್ಳಿಗೆ ನಾನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಅವಕಾಶ ಹುಡುಕ್ತಾ ಇರ್ತಾರೆ. ಬಟ್ ಏನಂದ್ರೆ ಈಗ ನೋಡಿ, ಎಲ್ಲರೂ ಎಲ್ಲಾ ಬಿಸ್ನೆಸ್ ಮಾಡಕ್ಕಾಗಲ್ಲ. ಈ ಬಿಸ್ನೆಸ್ಗೆ ಒಂದು ಶಾಪ್ ಬೇಕಂತ ಅವಶ್ಯಕತೆ ಇಲ್ಲ, ಒಂದು GST ಬೇಕಾಗಿಲ್ಲ, ಇಲ್ಲ ಒಂದು ತುಂಬಾ ಓದಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಹಂಗಾಗಿ ಇದೊಂದು ಒಳ್ಳೆ ಅವಕಾಶ ಹೆಣ್ಮಕ್ಳಿಗೆ ಸ್ವಾವಲಂಬಿ ಆಗೋದಕ್ಕೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಅದೊಂದು ನಮ್ಮ ಸಂಸ್ಥೆ ಉಟ್ಕೊಂಡಿದೆ. ಬಟ್ ಆಲ್ರೆಡಿ ನಾವು ಕರ್ನಾಟಕದಲ್ಲಿ ಕೂಡ 2,000 ಮಿಷಿನ್ ಕೊಟ್ಟಿದ್ದೀವಿ. 2,000 ಫ್ಯಾಮಿಲಿ ಮಿಷಿನ್ ರನ್ ಮಾಡ್ತಾ ಇದೆ. ಈಗ 2,000 ಫ್ಯಾಮಿಲಿಗೆ ನಾವು ಊಟ ಕೊಟ್ಟಿದ್ದೀವಿ, ಬಟ್ ನಮಗೂ 2,000 ಫ್ಯಾಮಿಲಿ ಊಟ ಕೊಡ್ತಾ ಇದ್ದಾರೆ. ಬಟ್ ಈಗ ನಮ್ಮ ತ್ರಿಬಲ್ ಕಂಪನಿ ನಂಬಿ ಆಲ್ರೆಡಿ 2,000 ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡ್ತಾ ಇದೆ, ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಮೇಡಮ್. ಸರ್, ಈ ಬಿಸ್ನೆಸ್ ಇಂದ ಎಲ್ಲಾ ಮಹಿಳೆಯರು 100% ರಿಸಲ್ಟ್ ಸಿಗುತ್ತಾ? ಖಂಡಿತ ಮೇಡಮ್. ಈಗ ನೋಡಿ, ಮನುಷ್ಯನಿಗೆ ಊಟ ಎಷ್ಟು ಮುಖ್ಯನೋ ಬಟ್ಟೆನೂ ಅಷ್ಟೇ ಮುಖ್ಯ. ಈಗ ಈಗಿನ ಜನರೇಷನ್ ಅಲ್ಲಿ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಫ್ಯಾಷನ್ ಇಲ್ದೇನೆ ಬದುಕಕ್ಕೆ ಆಗಲ್ಲ. ಬೇಕಾದ್ರೆ ಊಟ ಬಿಡ್ತಾರೆ, ಫ್ಯಾಷನ್ ಬಿಡಲ್ಲ. ಹಂಗಾಗಿ ಈ ಬಿಸ್ನೆಸ್ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದು ಹೆಂಗೆ ಅಂದ್ರೆ ನೋಡಿ, ಇದೊಂದು ಇದು ಕೆಲವರು ಏನಾಗುತ್ತೆ, ಈಗ ಡಸ್ಟ್ ಅಲರ್ಜಿ, ಸೌಂಡ್ ಅಲರ್ಜಿ, ಆ ತರ ತುಂಬಾ ಇರುತ್ತೆ ಬಿಸ್ನೆಸ್ಗಳು. ಎಲ್ಲಾ ಬಿಸ್ನೆಸ್ ಮನೇಲಿ ಮಾಡಕ್ ಆಗಲ್ಲ. ಅದಕ್ಕೆಲ್ಲ ಒಂದು ಸಪರೇಟ್ ಶಾಪೇ ಮಾಡಬೇಕು, ಇಲ್ಲ JCನೇ ತಗೋಬೇಕು, ದೊಡ್ಡ ಇಂಡಸ್ಟ್ರಿ ಮಾಡಬೇಕು. ಇದಂಗಲ್ಲ, ಇದು ಮನೇಲೆ ಇದ್ಕೊಂಡು ನಿಮ್ಮ ಇರೋ ಜಾಗದಲ್ಲಿ ಇರೋ ಕರೆಂಟ್ ಅಲ್ಲಿ ಡೈಲಿ 200-300 ರೂಪಾಯಿ ನಿಮ್ಮ ಮನೇಲೆ ದುಡಿಯೋದು ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಯಾಕೆ ಮಾಡಬಾರ್ದು ಮೇಡಮ್? ಎಲ್ಲಾ ಮಹಿಳೆಯರು ಮಾಡ್ಬೋದು. ಹೌದು, ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಇದೊಂದು ಚಿಕ್ಕ ಇಂಡಸ್ಟ್ರಿ ತರ ಇರುತ್ತೆ. ಈಗ ನೋಡಿ, ಮಾರ್ಕೆಟಿಂಗ್ ತುಂಬಾ ಈಸಿ ಆಗಿರುತ್ತೆ. ನಿಯರೆಸ್ಟ್ ಒಂದು 4 ಟೈಲರ್ ಶಾಪ್ ನ ವಿಸಿಟ್ ಮಾಡಿ ಸಾಕು, ನಿಮ್ಗೆ ಆರ್ಡರ್ ಬಂದ್ಬಿಡುತ್ತೆ. ಈಗ ಅದ್ರಲ್ಲಿ ನಿಮ್ಗೆ ಈಗ ಮದುವೆಗಳಿಗೆಲ್ಲ ತುಂಬಾ ಒಂದು ಮದುವೆ ಅಂದ್ರೆ 200-300 ಬ್ಲೌಸ್ ಯೂಸ್ ಮಾಡ್ತಾರೆ. 1-2 ಮದುವೆ ಆರ್ಡರ್ ಬಂದ್ರು ಕೂಡ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ. ತಿಂಗಳಿಗೆ 50-60 ರೂಪಾಯಿ ಆರಾಮ ಮನೆ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು, ಎಲ್ಲೂ ಹೋಗ್ದಂಗೆ. ಅಂತ ಒಂದು ಅವಕಾಶ ಸಿಕ್ಕಿದಾಗ ಯಾಕೆ ಮಾಡಬಾರ್ದು ಅಂತ ನಮ್ದು ಒಂದು ಒಪಿನಿಯನ್. ಯಾಕೆ ಮಾಡಬಾರ್ದು? ಬಟ್ ಮಾಡ್ತಾ ಇದ್ದಾರೆ, ಮಾಡಿರೋರು ಇದ್ದಾರೆ, ಇದರಿಂದ ಒಳ್ಳೆ ಬೆನಿಫಿಟ್ ಕೂಡ ತಗೊಂಡಿದ್ದಾರೆ. ಈಗ ಮಿಷಿನ್ ಪ್ರೈಸ್ ಹೇಳಿದ್ರೆ ಯಾವ ತರ ತಗೊಳ್ಳೋದು ಮೇಡಮ್? ಈಗ ಮಷಿನ್ ನಮ್ದು 2.5 ಲಕ್ಷದಿಂದ 5 ಲಕ್ಷ ತನಕ ಇದೆ. ಡಿಪೆಂಡ್ ಅಪಾನ್ ಮಾಡಲ್, ಫ್ರೇಮ್ ಸೈಜ್ ಚೇಂಜ್ ಆಗುತ್ತೆ, ನೀಡಲ್ ಚೇಂಜ್ ಆಗುತ್ತೆ. ಹಂಗೆ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಮಿಷಿನ್ಸ್ ಇದೆ. ಬಟ್ ಅದರಲ್ಲಿ ಕೆಲವರಿಗೆ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ 2 ಲಕ್ಷ ಕೂಡ ಇಸ್ ವೆರಿ ಬಿಗ್ ಅಮೌಂಟ್. ಹಂಗಾಗಿ ಯಾರಿಗೆ ದುಡ್ಡು ಒಂದೇ ಸರಿ ಕಟ್ಟಕ್ಕಾಗಲ್ಲ ಅಂತವ್ರಿಗೆ ಮನೆ ಪ್ರಧಾನಮಂತ್ರಿ ಅವರು PMAGP ಲೋನ್ ಕೊಡ್ತಾ ಇದ್ದಾರೆ, ಮುದ್ರಾ ಲೋನ್ ಕೊಡ್ತಾ ಇದ್ದಾರೆ, ವಿಶ್ವಕರ್ಮ ಲೋನ್ ಕೊಡ್ತಾ ಇದ್ದಾರೆ, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಸ್ಕೀಮ್ ಕೂಡ ಇದೆ. ಹಂಗಾಗಿ ಈ ಸ್ಕೀಮ್ಗಳಲ್ಲೆಲ್ಲ ನಿಮಗೆ ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ತಗೊಂಡಾಗ ನಿಮಗೆ ತುಂಬಾ ಬರ್ಡನ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ 25% ಸಬ್ಸಿಡಿ ಕೂಡ ಸಿಗುತ್ತೆ. ಅದಾರು ಕೂಡ ಮಾಡಬಹುದು. ಇಲ್ಲ ಸರ್, ನಾನು ಸಿವಿಲ್ ಸ್ಕೋರ್ ಇಲ್ಲ, ನನ್ನ ಕೈಲಿ ದುಡ್ಡಿಲ್ಲ ಅನ್ನೋರಿಗೆ 50% ಡೌನ್ ಪೇಮೆಂಟ್ ಕೊಟ್ಟರೆ 50% EMI ನಾವೇ ಕೊಡ್ತೀವಿ. ಅನ್ಸೆಕ್ಯೂರ್ ಲೋನ್ ಇಂಡಿಯಾದಲ್ಲಿ ಯಾರು ಕೊಡೋ ಚಾನ್ಸ್ ಇಲ್ಲ, ಯಾವ ಕಂಪ್ನಿಯವರು ಕೊಡಕ್ ಆಗಲ್ಲ. ಬಟ್ ತ್ರಿಬಲ್ ಆರ್ ಮಾತ್ರ ಕೊಡ್ತಾ ಇದೆ. ಹಂಗಾಗಿ ನಾವು ಹೆಣ್ಮಕ್ಳ ಮೇಲೆ ನಂಬಿಕೆ ಇಟ್ಟು, ಇಲ್ಲಪ್ಪ ಅವ್ರ ದುಡ್ಡು ತೀರಿಸ್ತಾರೆ, ಸ್ವಾವಲಂಬಿ ಆಗ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವರು ದುಡ್ದು ಒಂದು ಸಂಸಾರಕ್ಕೆ ಒಂದು ಬೆನ್ನೆಲುಬೆ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ಬಟ್ ಇದರಿಂದ ಒಳ್ಳೆ ಅನುಕೂಲ ಕೂಡ ಆಗ್ತಾ ಇದೆ, ಚೆನ್ನಾಗಿ ಬಿಸ್ನೆಸ್ ಹೋಗ್ತಾ ಇದೆ. ನೋಡಿ, ಈ ಬಿಸ್ನೆಸ್ ಹೆಂಗಿದೆ, ಇದು ಎವರ್ಗ್ರೀನ್ ಬಿಸ್ನೆಸ್. ಮನುಷ್ಯನಿಗೆ ಎಲ್ಲಿ ಗಂಟೆ ಬಟ್ಟೆ ಹಾಕತ್ತಾನೋ ಅಲ್ಲಿ ಗಂಟೆ ಈ ಬಿಸ್ನೆಸ್ ಕಡಿಮೆ ಆಗಲ್ಲ, ಲಾಸ್ ಅಂತೂ ಆಗಲ್ಲ. ಈಗ ನಂಬರ್ 1 ಆಗಿದೆ ನಿಮ್ ತ್ರಿಬಲ್ ಆರ್. ಖಂಡಿತ ಮೇಡಮ್, ಹೌದು. ಇವಾಗ ನಿಮ್ ಕಸ್ಟಮರ್ಸ್ ಎಲ್ಲ ಏನ್ ಹೇಳ್ತಾರೆ ಸರ್, ರಿವ್ಯೂಸ್ ಏನಿದೆ ಅವ್ರ ಕಡೆಯಿಂದ? ಮೇಡಮ್, ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂದ್ರೆ ಇವತ್ತು 2,000 ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ ಅಂದ್ರೆ ಅದು ನಮ್ಮ ಕಂಪನಿ ಕಡೆಯಿಂದಾನೆ. ಯಾಕೆಂದ್ರೆ ಮುಂಚೆ ಇದು ನೋಡಿ, ಎಂಬ್ರಾಯ್ಡ್ರಿ ಅಂದ್ರೆ ಒರಿಸ್ಸಾದನು, ಕಲ್ಕತ್ತಾದನು, ಪಶ್ಚಿಮ ಬಂಗಾಳದನು ಅಂತ ಇದ್ರು. ಇವಾಗ ಎಂಬ್ರಾಯ್ಡ್ರಿ ಅಂದ್ರೆ ಕನ್ನಡದವರು ಮಾಡ್ತಾರೆ, ಕನ್ನಡಿಗರು ಕೂಡ ಇದೆಲ್ಲ ಗೊತ್ತಿದೆ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಬ್ರಾಂಚಸ್ ಈಗ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿಯಲ್ಲಿದೆ, ಮತ್ತೆ ಮೈಸೂರಲ್ಲಿ BBMP, ಮೈಸೂರಲ್ಲಿ ಕುವೆಂಪು ನಗರದಲ್ಲಿದೆ, ಮತ್ತೆ ಬಳ್ಳಾರಿಯಲ್ಲಿ ಇನ್ಫೆಂಟ್ರಿ ರೋಡಲ್ಲಿದೆ, ಮತ್ತೆ ಹುಬ್ಳಿಯಲ್ಲಿ ಇದೆ, ನೆಕ್ಸ್ಟ್ ಬೆಳಗಾಮಲ್ಲಿ ಇದೆ. ಇನ್ ಫ್ಯೂಚರ್ಲಿ ಈಚ್ ಅಂಡ್ ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಬೇಕು ಅಂತ ನಮ್ಮ ಒಂದು ಕಂಪನಿದು ಉದ್ದೇಶ ಇದೆ. ಬಟ್ ನಾವ್ ಹೆಂಗೆ ಅಂದ್ರೆ, ಪ್ರತಿಯೊಂದು ಹೆಣ್ಮಗಳು ಪ್ರತಿ ಮನೆಯಲ್ಲಿ ಕೂಡ ಅವಳು ಸ್ವಾವಲಂಬಿ ಆಗಬೇಕು, ಯಾರಿಗೂ ಡಿಪೆಂಡ್ ಆಗಬಾರ್ದು. ಯಾಕೆಂದ್ರೆ ಈಗ ಹೆಣ್ಮಕ್ಳಿಗೆ ಅವರ ಒಂದು ಖರ್ಚು ತುಂಬಾ ಇರುತ್ತೆ. ಬಟ್ ಪ್ರತಿಯೊಂದು ಗಂಡನ ಕೈ ಚಾಚಬೇಕು, ಅಪ್ಪ ಅಮ್ಮನ ಕೈ ಚಾಚಬೇಕು, ಇಲ್ಲ ಅಣ್ಣ ತಮ್ಮದಿರು ಕೇಳ್ತಾ ಇರಬೇಕು ಅಂತ ಪರಿಸ್ಥಿತಿ ಬೇಡ. ಅವಳು ಮನೇಲಿ ಇದ್ಕೊಂಡು ಇರೋ ಜಾಗದಲ್ಲಿ ಒಂದು 1,000-2,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ಅವಳು ಕೂಡ ಸ್ವಾವಲಂಬಿಯಾಗಿ ಬದುಕೋ ಒಂದು ಒಳ್ಳೆ ಅವಳು ಒಂದು ಭವಿಷ್ಯ ಕಟ್ಟಿಯಬಹುದು. ಆ ತರ ಉದ್ದೇಶ ನಮ್ಮ ಕಂಪನಿ ಇದೆ. ಹಂಗಾಗಿ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅನ್ನೋ ಇಚ್ಛೆ ಪಟ್ಟಿರೋರು ದಯವಿಟ್ಟು ಸ್ಕ್ರೋಲ್ ಆಗ್ತಾ ನಂಬರ್ಗೆ ಕಾಲ್ ಮಾಡಿ ಬಂದು ನಮ್ಮ ಕಂಪನಿ ನಿಯರೆಸ್ಟ್ ಕಂಪನಿಗೆ ವಿಸಿಟ್ ಮಾಡ್ಬೋದು, ಬ್ರಾಂಚಿಗೆ ಬಂದು ಕೇಳಬಹುದು, ಇಲ್ಲ ಫೋನ್ ಮಾಡಿ ಕೇಳಬಹುದು. ಏನೇ ಡೌಟ್ ಇದ್ರೂ ಕೂಡ ಯಾರು ಕೂಡ ಆನ್ಲೈನ್ ನೋಡಿ ಮಿಷಿನ್ ಬುಕ್ ಮಾಡಬೇಡಿ. ದಯವಿಟ್ಟು ನಿಯರೆಸ್ಟ್ ಬ್ರಾಂಚ್ ವಿಸಿಟ್ ಮಾಡಿ, ಒಂದಿನ ಡೆಮೋ ನೋಡಿ, ನಂತರ ಇದು ನನ್ನ ಕೈಲಿ ಮಾಡಕ್ ಆಗುತ್ತೆ, ಸಾಧ್ಯ ಇದೆ ಅಂದ್ರೆ ಮಾತ್ರ ಮಿಷಿನ್ ತಗೊಳ್ಳಿ. ಅದಂತೂ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು ಸರ್. ಯಾಕಂದ್ರೆ ತುಂಬಾ ಮಹಿಳೆಯರಿಗೆ ನಿಮ್ಮಿಂದ ಉಪಯೋಗ ಆಗುತ್ತೆ. ಖಂಡಿತ ನಮ್ಮ ಉದ್ದೇಶ ಅಷ್ಟೇನೆ. ಟ್ರೈನಿಂಗ್ ಅಂತಂದ್ರೆ ಹೌದೌದು. ನೋಡಿ, ನಮ್ಮಲ್ಲಿ ಈಗ ಫ್ರೀ ಟ್ರೈನಿಂಗ್ ಇರುತ್ತೆ. ಆಫೀಸ್ಗೆ ಬಂದ್ರೆ 1 ವಾರ ಫ್ರೀ ಟ್ರೈನಿಂಗ್ ಇದೆ. ಆಫೀಸ್ಗೆ ಬರಕ್ಕಾಗಿಲ್ಲ ಅವ್ರ ಮನೇಲಿ ಹೋಗಿ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ 2 to 3 ಡೇಸ್ ಟ್ರೈನಿಂಗ್ ಅವ್ರ ಮನೇಲೆ ಕೊಡ್ತೀವಿ. ಕಂಪನಿ ಟ್ರೈನಿಂಗ್ ಕೊಡುತ್ತೆ, ಲೋನ್ ಕೊಡುತ್ತೆ, ಬ್ಯಾಂಕ್ ಸಬ್ಸಿಡಿ ಕೊಡುತ್ತೆ. ಇಷ್ಟೊಂದು ಬೆನಿಫಿಟ್ ಇರುವಂತ ಬಿಸ್ನೆಸ್ ಬೇರೆ ಯಾವ್ದು ಇಲ್ಲ. ಹಂಗಾಗಿ ದಯವಿಟ್ಟು ಯಾರು ಒಂದು ನಾನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಮಹಿಳೆ ನಮ್ಮ ನಿಯರೆಸ್ಟ್ ಬ್ರಾಂಚ್ ವಿಸಿಟ್ ಮಾಡಿ, ಇಲ್ಲ ಸ್ಕ್ರೋಲ್ ನಂಬರ್ ಕಾಲ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಬಂದು ನೀವು ಕೂಡ ಈ ಅವಕಾಶನ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.